ತಡರಾತ್ರಿ ಬೆಂಗಳೂರಿನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿರುವಂತಹದ್ದು. ಅತಿ ವೇಗವಾಗಿ ಬಂದಂಥ ಆಂಬ್ಯುಲೆನ್ಸು ಬೈಕ್ಗಳಿಗೆ ಡಿಕ್ಕಿ ಹೊಡೆದಂಥ ಪರಿಣಾಮ ಒಂದು ಬೈಕ್ನಲ್ಲಿದ್ದಂತಹ ದಂಪತಿ ಘಟನೆ ನಡೆದಂಥ ಸ್ಥಳದಲ್ಲೇ ಸಾವನ್ನಪ್ಪಿದರೆ, ಮತ್ತೊಂದು ಬೈಕ್ನಲ್ಲಿದ್ದಂಥ ಇಬ್ಬರು ಕೂಡ ಅಷ್ಟೇ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವಂತಹದ್ದು. ಇನ್ನು ಅಪಘಾತ ನಡೆದಂತಹ ಒಂದು ಸ್ಥಳದ ಒಂದು ದೃಶ್ಯಾವಳಿಗಳನ್ನು ಕೂಡ ಅಷ್ಟೇ ನಾವು ನೋಡಿಸ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕಂಪ್ಲೀಟ್ ಆಗಿ ರಿಚ್ಮಂಡ್ ಸರ್ಕಲ್ ಕಡೆಯಿಂದ ಬಂದಂತಹ ಆಂಬ್ಯುಲೆನ್ಸ್ ಏನಿತ್ತು ಅದು ರೆಡ್ ಸಿಗ್ನಲ್ ಬಿದ್ದಿದ್ರು ಕೂಡ ಅಷ್ಟೇ ಅತಿ ವೇಗವಾಗಿ ಸೈರನ್ ಹಾಕ್ಕೊಂಡು ಬರ್ತಾ ಇತ್ತು. ಎಲ್ಲೋ ಒಂದು ಕಡೆ ಆಂಬ್ಯುಲೆನ್ಸ್ ಬರ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಬೈಕ್ನ ಸವಾರರು ಕೂಡ ಅಷ್ಟೇ ಪಕ್ಕಕ್ಕೆ ಸರ್ಕೊಂಡು ಬೈಕನ್ನು ಕೂಡ ಅಷ್ಟೇ ರೋಡ್ನಲ್ಲಿ ನಿಲ್ಲಿಸ್ಕೊಂಡಿರ್ತಾರೆ. ಆದರೆ ಏಕಾಏಕಿ ಬಂದಂತಹ ಆಂಬ್ಯುಲೆನ್ಸು ಬೈಕ್ಗೆ ಡಿಕ್ಕಿ ಹೊಡಿತು. ಎರಡೂ ಬೈಕ್ಗೆ ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಇಬ್ಬರು ಘಟನೆ ನಡೆದಂಥ ಸ್ಥಳದಲ್ಲಿ ಸಹ ನೀವು ನೋಡ್ತಾ ಇರ್ಬೋದು ಅವಶೇಷಗಳು. ಅಂದರೆ ಆ ಒಂದು ಬೈಕ್ನ ಒಂದಷ್ಟು ಪಾರ್ಟ್ಸ್ ಆಗಿರ್ಬೋದು, ಸೀಟ್ ಆಗಿರ್ಬೋದು, ಹೆಲ್ಮೆಟ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಅಷ್ಟೇ ಛಿದ್ರವಾಗಿ ಹೋಗಿದೆ. ಅದು ಕೂಡ ಅಷ್ಟೇ ಆ್ಯಂಬುಲೆನ್ಸ್ ಯಾವ ಮಟ್ಟಿಗೆ ಸ್ಪೀಡ್ ಇತ್ತು ಅಂತಂದರೆ ಸುಮಾರು 50ರಿಂದ 60 ಮೀಟರ್ನಷ್ಟು ಎರಡೂ ಬೈಕ್ಗಳನ್ನು ಕೂಡ ಅಷ್ಟೇ ಎಳ್ಕೊಂಡು ಬಂದಿರುತ್ತೆ. ಎಳ್ಕೊಂಡು ಬಂದು ಏಕಾಏಕಿ ಇಲ್ಲಿ ಕಾಣ್ತಿರುವಂತಹ ಪೊಲೀಸ್ ಚೌಕಿ ಏನಿದೆ, ಈ ಒಂದು ಪೊಲೀಸ್ ಚೌಕಿಗೆ ಆ್ಯಂಬುಲೆನ್ಸ್ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಆ್ಯಂಬುಲೆನ್ಸ್ ಇಲ್ಲೇ ನಿಲ್ಲುತ್ತೆ. ಎಲ್ಲೊಂದು ಕಡೆ ಈ ಒಂದು ಘಟನೆ ನಡೆದಂಥದ್ದು ಶಾಂತಿನಗರದ ಬಸ್ ಸ್ಟಾಪ್ನ ಇರುವಂಥ ಒಂದು ಸಿಗ್ನಲ್ನಲ್ಲಿ ಘಟನೆ ನಡೆದಂಥ ತಕ್ಷಣವೇ ಇಮಿಡಿಯೇಟಾಗಿ ಇಲ್ಲಿದ್ದಂಥ ಸ್ಥಳೀಯರೆಲ್ಲರೂ ಕೂಡ ಅಷ್ಟೇ ಬರ್ತಾರೆ. ಬಂದು ನೋಡಿದಂತಹ ವೇಳೆಯಲ್ಲಿ ಆ್ಯಂಬುಲೆನ್ಸ್ ಚಾಲಕನ ನಿರ್ಲಕ್ಷ್ಯದಿಂದ ಈ ಒಂದು ಘಟನೆ ಆಗಿರುವಂಥದ್ದು ಗೊತ್ತಾಗುತ್ತೆ. ತಕ್ಷಣವೇ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ಆ್ಯಂಬುಲೆನ್ಸನ್ನು ಸಂಪೂರ್ಣವಾಗಿ ಛಿದ್ರ ಮಾಡ್ತಾರೆ, ಆ್ಯಂಬುಲೆನ್ಸನ್ನು ಉರುಳಿಸ್ತಾರೆ. ಯಾಕಂದರೆ ಆ್ಯಂಬುಲೆನ್ಸ್ನ ಚಾಲಕ ಯಾವುದೇ ಪೇಷಂಟ್ ಇಲ್ಲದೇ ಇದ್ದರೂ ಕೂಡ ಅಷ್ಟೇ ಸೈರನನ್ನು ಹಾಕ್ಕೊಂಡು ಅಷ್ಟೊಂದು ಸ್ಪೀಡಾಗಿ ಬರುವಂಥ ಅಗತ್ಯತೆ ಏನಿತ್ತು ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾರೆ. ಯಾಕಂದರೆ ಪೇಷಂಟ್ ಇದ್ದಾಗ ಸ್ಪೀಡಾಗಿ ಬರುವಂಥದ್ದು ಒಂದು ಮಾತು, ಆದರೆ ಪೇಷಂಟ್ ಇಲ್ಲದೇ ಇದ್ದರೂ ಕೂಡ ಅಷ್ಟೇ ಇಷ್ಟೊಂದು ಓವರ್ ಸ್ಪೀಡಾಗಿ ಬರುವಂಥದ್ದು ಹೇಗಿತ್ತು ಏನಿತ್ತು. ಜೊತೆಗೆ ಅಪಘಾತ ಆದಂತಹ ಒಂದು ಭೀಕರತೆಯನ್ನು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಇಲ್ಲಿ ಪೊಲೀಸ್ ಟ್ರಾಫಿಕ್ನ ಸಿಗ್ನಲನ್ನು ಕಂಟ್ರೋಲ್ ಮಾಡುವಂತಹ ಒಂದು ಯಂತ್ರ ಏನಿದೆ ಅದು ಕೂಡ ಅಷ್ಟೇ ಪುಡಿ ಆಗೋಗಿದೆ. ಜೊತೆಗೆ ದಂಪತಿ ಇಸ್ಮಾಯಿಲ್ ಮತ್ತು ತನ್ನ ಪತ್ನಿ ಇಬ್ಬರೂ ಕೂಡ ಅಷ್ಟೇ ಇದೇ ಒಂದು ಪ್ಲೇಸ್ನಲ್ಲಿ ಸಾವನ್ನಪ್ತಾರೆ. ಇನ್ನಿಬ್ಬರು ಕೂಡ ಇಂಜೂರ್ಡ್ ಆಗಿದ್ದಾರೆ. ಘಟನೆ ನಡೆದಂಥ ಬಳಿಕ ಸದ್ಯಕ್ಕೆ ಆ್ಯಂಬುಲೆನ್ಸ್ ಚಾಲಕನನ್ನು ವಿಲ್ಸನ್ ಗಾರ್ಡನ್ ಸಂಚಾರಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಆತನನ್ನು ಎನ್ಕ್ವೈರಿ ಮಾಡ್ತಾ ಇರುವಂಥದ್ದು. ಕುಡಿದಂಥ ಅಮಲಿನಲ್ಲಿ ಈ ರೀತಿಯಂಥ ಒಂದು ಅಪಘಾತವನ್ನು ಮಾಡಿದ್ನ ಅಥವಾ ಬೇರೆ ಇನ್ನೇನಾದರೂ ರೀಸನ್ ಇತ್ತಾ, ಪೇಷಂಟ್ ಇಲ್ಲದೆ ಇದ್ದರೂ ಕೂಡ ಅಷ್ಟೇ ಯಾಕೆ ಆತ ಸೈರನನ್ನು ಹಾಕ್ಕೊಂಡು ಅಷ್ಟೊಂದು ವೇಗವಾಗಿ ಬಂದ ಅನ್ನುವಂಥ ನಿಟ್ಟಿನಲ್ಲಿ ವಿಲ್ಸನ್ ಗಾರ್ಡನ್ ಸಂಚಾರಿ ಪೊಲೀಸರು ಇನ್ವೆಸ್ಟಿಗೇಷನನ್ನು ಕಂಟಿನ್ಯೂ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.